ಆಗಿದಾವೆ. ಮತ್ತು ಇವತ್ತು ಚೈನಾ ಇದ್ದಿದ್ದು ಇರಾನ್ ಮತ್ತು ರಷ್ಯಾಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದಕ್ಕಾಗಿ ಅಲ್ಲಿಯೂ 80% ಹೊರಗಿಂದ ತರಿಸ್ಬೇಕಾಗಿದೆ ಆಯಿಲ್ ಮತ್ತು ಗ್ಯಾಸನ್ನು. ಅವ್ರು ಇವತ್ತು ಅದ್ರ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ, ನಾವು ಯಾಕಂತ ತೊಗೊಳ್ಬಾರ್ದಪ್ಪ. ಇದರ ಅರ್ಥ ನಮ್ಮ ಬಾರ್ಡ್ರನ್ನ ಬಿಟ್ಕೊಡ್ಬೇಕು ಚೈನಾಕ್ಕಂತಲ್ಲ, ಆದರೆ ನಮ್ಮ ದೇಶಕ್ಕೆ ಲಾಭ ಆಗ್ತದಲ್ಲ, ಅದನ್ನ ಯಾಕೆ ಮಾಡಬಾರ್ದು. ಈ ದಿಸೆಯಲ್ಲಿ ಇವತ್ತು ಇರಾನದ ವಿಶ್ವಾಸ ಗಳಿಸ್ಕೊಳ್ಳುವಂಥ ಒಂದು ಪ್ರಸಂಗ ಇದು. ಇನ್ನೂ ಕೆಲವೊಬ್ರು ವಾದ ಮಾಡಿದ್ರೆ ಇಲ್ಲ ಈ ಸದ್ಯ ಯುದ್ಧದ ವಾತಾವರಣದ ಅಮೇರಿಕಾದವ್ರು ಯುದ್ಧ ಮಾಡಿದರೆ ಯುದ್ಧ ಬಾಂಬ್ ಹಾಕಿದ್ರೆ ಹೇಗೆ ಅನ್ನುವಂಥ ಕೆಲವೊಂದು ಮಾತುಗಳು, ಇದೆಲ್ಲ ಊಹಾಪೋಹದ ಮಾತು ಅನ್ನೋಕ್ಕಿಂತಲೂ ಚೈಲ್ಡಿಶ್ ಅಂತೀವಿ ನಾವು ಇದಕ್ಕೆ. ಯಾಕಂದರೆ ಇವತ್ತು ಇರಾನದ ಜನ ಬದುಕಿದ್ದಾರೆ, ಸಿವಿಲ್ ಏರಿಯಾಗಳು ಬದುಕಿದ್ದಾವೆ, ಇಲ್ಲಂತಲ್ಲ, ಕೆಲವೊಂದು ಕಡೆ ದಾಳಿ ಆಗಿದ್ದು ಸುಳ್ಳೇನಂತಲ್ಲ. ಆದರೆ ಇದು ಒಂದು ಫೆಡರಲ್ ಅಥವಾ ಒಂದು ಅಂತ್ಯ ಸಂಸ್ಕಾರ. ಈ ಸಂದರ್ಭದಲ್ಲಿ ಯಾವುದೇ ಒಂದು ನಾಗರಿಕ ದೇಶ ಇನ್ನೊಂದು ನಾಗರಿಕ ದೇಶದ ಮೇಲೆ, ಅದರಲ್ಲೂ ಬೇರೆ ಬೇರೆ ವಿಶ್ವದ ದೇಶಗಳಿಂದ ನಾಯಕರು ಬಂದಾಗ ಅದ್ರ ಮೇಲೆ ಬಾಂಬ್ ಹಾಕ್ತಾರ ಅಥವಾ ಯುದ್ಧ ಮಾಡಿ ಕೊಲೆ ಮಾಡ್ತಾರೆ ಅನ್ನೋಂಥದ್ದು ವಾದ, ಇದು ನಿಶ್ಚಿತವಾಗಿ ಚೈಲ್ಡಿಶ್. ಮಾಡ್ಲಿಕ್ಕೆ ಸಾಧ್ಯನಾ ಅಮೇರಿಕ ಆ ರೀತಿಯಾಗಿ, ಇಸ್ರೇಲ್ ಆ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ಅಲ್ಲೇ ಮೋಸ್ಟ್ಲಿ ಚೈನಾದ ಚೀನು ಬರ್ಬೋದು, ಅದೇ ಕಾಲಕ್ಕೆ ರಷ್ಯಾದ ಪುತಿನ್ ಅವ್ರು ಬರ್ಬೋದು, ಅಥವಾ ಈಗಾಗಲೇ ಯುರೋಪ್ಗಳದ ಅನೇಕ ರಾಷ್ಟ್ರಗಳ ಅಲ್ಲಿಯ ಹಿರಿಯ ನಾಯಕರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮೋದಿಯವರಲ್ಲಿ ಹೋಗೋದ್ರಿಂದಾಗೆ ನಮ್ಮ ದೇಶದ ಜೊತೆಗಿನ ಸಂಬಂಧ ಇನ್ನೂ ಮಧುರವಾಗುವ ಸಾಧ್ಯತೆಗಳಿದ್ದಾವೆ. ಮುಂದಿನ ದಿನದಲ್ಲಿ ಅಮೇರಿಕಾದ್ದು ಪವರ್ ಉಳಿತದಂತ ಗ್ಯಾರಂಟಿ ಇಲ್ಲ. ಯಾಕೆ ಗ್ಯಾರಂಟಿ ಇಲ್ಲಪ್ಪ ಅಂತಂದರೆ, ಅದು ಇಲ್ಲಿವರೆಗೆ ಮಾಡಿದ್ದೇನಪ್ಪ ಅಂತಂದ್ರೆ ಕೇವಲ ಬೇರೆ ಬೇರೆ ದೇಶಗಳ ಯುದ್ಧ ಹಚ್ಚುವಂಥದ್ದು, ಮತ್ತೇನು ಮಾಡುವಂಥದ್ದು, ಅದ್ರ ಜೊತೆಗೆ ತಮಗೆ ಲಾಭ ಆಗುವಂಥ ಕೆಲಸಗಳು ಮಾಡಿಸಿಕೊಳ್ಳುವಂಥದ್ದು ಮಾಡ್ತಾ ಬಂದದ. ಹೀಗಾಗಿ ಯುರೋಪ್ ಕಂಡ ಸಹಿತ ಇವತ್ತು ಅದನ್ನು ದೂರ ಸರಿದು ಬಿಟ್ಟದ. ಯುರೋಪ್ ದೇಶಗಳು ನ್ಯಾಟೋಗೆ ಏನಂತ ಕರೆದ್ರು ಇವರು, ನ್ಯಾಟೋ ಸೈನಿಕ ಕಾಗದದ ಹುಲಿ ಅಂತ